ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾವ್. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತೊಂದು ನಾವು ಹೊಸ ವಿಡಿಯೋಗೆ ಬಂದಿದ್ದೇವೆ. ಸೊ ಸೇಮ್ ಜನ, ಆದರೆ ನಾವು ಡಿಫ್ರೆಂಟ್ ಕಂಟೆಂಟ್ ಒಟ್ಟಿಗೆ ಬಂದಿದ್ದೇವೆ. ಇವತ್ತು ನಾವು ವಿಡಿಯೋ ಮಾಡ್ತಿದ್ದೇವೆ ರೈಸ್ ಮಿಲ್ ಮಾಡೋದಾದರೆ ಎಂತೆಲ್ಲ ನಮಗೆ ಇನ್ವೆಸ್ಟ್ಮೆಂಟ್ ಬೇಕು, ಹೇಗೆ ಮಾಡ್ಬೋದು, ಎಂತೆಲ್ಲ ಸಾಮಗ್ರಿಗಳು ಬೇಕು, ಎಷ್ಟು ಜಾಗ ಬೇಕು, ಎಷ್ಟು ತಿಂಗಳಲ್ಲಿ ಎಷ್ಟು ಇನ್ಕಮ್ ಮಾಡ್ಬೋದಂತ. ಸೊ ಇವತ್ತಿದ್ದು ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಮ್ಮ ಚಾನಲ್ಗೆ ನೀವು ಹೊಸಬ್ರು ಆಗಿದ್ರೆ, ಇಷ್ಟು ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ ಒತ್ತಿರಿ. ಈಗ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗೆ ಇದ್ದಾರೆ ಮ್ಯಾಕ್ಸಿಮ್ ಡಿಸಿಲ್ವಾ ಅವರ ಮಗ ಮೆಲ್ರಾಯ್ ಡಿಸಿಲ್ವಾ. ಸೊ ಅಡಿಕೆದು ನೀವು ವಿಡಿಯೋ ನೋಡಿರ್ಬೋದು. ಸೊ ಅವರದ್ದು ರೈಸ್ ಮಿಲ್ಸ್ ಉಂಟು. ಸೊ ಹೇಗಿದ್ದೀರಿ? ಹುಷಾರು, ನೀವು? ನಾವು ಸೌಖ್ಯ. ಸೊ ಇದು ರೈಸ್ ಮಿಲ್ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಉಂಟು? ಯಾವಾಗ ಸ್ಟಾರ್ಟ್ ಮಾಡಿದ್ದು? ನನ್ನ ತಂದೆಯವರು ಓಕೆ 1992 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. 1992. ಹೌದು, ಅದು ಸಣ್ಣದಿತ್ತು. ಈಗ ಸ್ವಲ್ಪ ಅಡ್ವಾನ್ಸ್ ಮಿಷಿನರಿ ಎಲ್ಲ ಹಾಕಿ ಓಕೆ ವಸ್ತು ಇದು ಪ್ಲಾಂಟ್ ಎಲ್ಲ ವಸ್ತು ಮಾಡಿದ್ದೇವೆ. ಎಲ್ಲ ವಸ್ತು ಮಾಡಿದ್ದೇವೆ. ಹೌದು. ಇದೊಂದು ಎಷ್ಟು ಎಕರೆಯಲ್ಲಿ ಇದೆ? ಇದೊಂದು ಸಾಧಾರಣ ಒಂದು 3 ಎಕರೆಯಲ್ಲಿದೆ. 1 ಎಕರೆಯಲ್ಲಿದೆ. ಓಕೆ, 1 ಎಕರೆ ಟೋಟಲ್ ಇಡಬಹುದು. ಹೌದು. ಸೊ ಭತ್ತ ನೀವೇ ಮಾಡಿ ನೀವು ಮಿಲ್ಲಲ್ಲಿ ರೈಸ್ ಮಾಡೋದಾ ಎಂತ? ನಾವು ಅಂದ್ರೆ ನಮಗೆ ಭತ್ತ ಬರ್ತದೆ ಹೊರಗಡೆಯಿಂದ, ಲೋಕಲ್ಸ್ ತಗೊಂಡು ಬರ್ತಾರೆ. ನಾವು ಅಕ್ಕಿ ಮಾಡಿ ಫಿನಿಶ್ ಗುಡ್ಸ್ ಮಾಡಿ ಕೊಡುವಂಥದ್ದು. ಓಕೆ, ಹೌದು. ಸೊ ಅದು ನೀವು ಮೊದಲಿಂದ ಹಾಗೇನೆ ಮಾಡೋದಾ? ಮೊದಲು ನೀವು ಸಹ ಮಾಡ್ತಿದ್ರಾ? ಮೊದಲು ನಮ್ಮ ಹತ್ರ ಬೇಸಾಯ ಇತ್ತು. ನಾವು ಓಕೆ. ಅಡಿಕೆ ಈಗ ತೋಟ ನೋಡಿದ್ರಲ್ವಾ, ಅದರ ಮುಂಚೆ ಬೇಸಾಯ ಇತ್ತು. ಅಲ್ಲೇ ಆ ಜಾಗದಲ್ಲಿ? ಹೌದು. ಓಕೆ. ಅದಾದ್ಮೇಲೆ ಮತ್ತೆ ಇದು ಅಡಿಕೆ ಗಿಡ ಎಲ್ಲ ಇಟ್ಟು ಮತ್ತೆ ಇದು ಮಾಡಿದ್ವಿ. ಹೌದು, ಅದರೊಟ್ಟಿಗೆ ಇಲ್ಲಿ ಅಕ್ಕಿ ಮಿಲ್ಸ ಇತ್ತು. ಓಕೆ, ಇದೊಂದು ಸಿಲ್ವರ್ ರೈಸ್ ಮಿಲ್, ಅದೊಂದು ಹೆಸರು ಹೇಗೆ ಇಟ್ಲಿಕ್ಕೆ ಇದು ಐಡಿಯಾ ಬಂತು? ಸಿಲ್ವಾ ರೈಸ್ ಮಿಲ್ ಅಂದ್ರೆ ಡಿಸಿಲ್ವಾ ಆಕ್ಚುಲಿ ನಮ್ಮ ಸರ್ ನೇಮ್. ಹೌದು. ಹಾಗೆ ಮತ್ತೆ ಎಲ್ಲರೂ ಡಿಸಿಲ್ವಾ ಹೇಳಿ ಮತ್ತೆ ಸಿಲ್ವಾ ಹೋಗಿ ಈಗ ಸಿಲ್ವಾ ರೈಸ್ ಮಿಲ್ ಆಗಿದೆ. ಓಕೆ. ಮತ್ತೆ ಜಾಸ್ತಿಯಾಗಿ ಪರ್ಬುಲ್ಲಾ ಮಿಲ್ ಅಂತ ಕರೀತಾರೆ. ಹೌದು, ಫೇಮಸ್ ಆಗಿದೆ. ಕ್ರಿಶ್ಚಿಯನ್ಸ್. ಹೌದು. ಈಚೆ ನಾವು ಇದು ಲೊಕೇಶನ್ ಎಲ್ಲಿದ್ದೇವೆ ಅಂದ್ರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಸಾಣೂರು ಗ್ರಾಮದಲ್ಲಿದ್ದೇವೆ. ಸೊ ಭತ್ತ ತಗೊಳ್ತೀರಾ ಅಂತ ಹೇಳಿದ್ರೆ, ಭತ್ತ ಎಷ್ಟು ತಗೊಳ್ತೀರಿ? ಇಲ್ಲ ಅವರು ತಗೊಂಡ್ಮೇಲೆ ಅವರಿಗೆ ಎಂದ ಕೊಡ್ತೀರಾ ರೈಸ್ ಮಾಡಿ? ಹೌದು, ರೈಸ್ ಮಾಡಿ ಕೊಡ್ತೇವೆ. ಮತ್ತೆ ಕೆಲವರು ಸೇಲ್ ಮಾಡಿ ಹೋಗ್ತಾರೆ. ಡಿಪೆಂಡ್ಸ್ ಅಪಾನ್ ದ ಫಾರ್ಮರ್, ಅವರಿಗೆ ಹೇಗೆ ಬೇಕು ಆ ಅನುಕೂಲವಾಗಿ ನಾವು ನಮ್ಮ ಸೊ ಭತ್ತ ಬೇಯಿಸಲಿಕ್ಕೆ ಮೊದಲು, ಈಗ ಅಡ್ವಾನ್ಸ್ ಮೆಷಿನ್, ಮೊದಲು ಭತ್ತ ಬೇಯಿಸಿ ನಿಮಗೆ ರೈಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗಿತ್ತು? ಮೊದಲು ಅಂದ್ರೆ ಕ್ವಾಂಟಿಟಿ ಪ್ರೊಸೆಸ್ ಕಮ್ಮಿ ಇತ್ತು. ಓಕೆ. ಅಂದ್ರೆ ಸಾಧಾರಣ ಒಂದು ಸ್ಟಾರ್ಟ್ ಮಾಡಿದ್ದು ತಂದೆಯವರು 15 ಕ್ವಿಂಟಲ್ ಪರ್ ಡೇ. ಓಕೆ, ಪರ್ ಡೇ. ಹೌದು, 15 ಹೋಗಿ ಮತ್ತೆ ಈಗ 20 ಆಯಿತು, ಮತ್ತೆ 30 ಆಯಿತು, ಮತ್ತೆ 45 ಕ್ವಿಂಟಲ್ ತನಕ ನಾವು ಮ್ಯಾನ್ಯುವಲಿ ಆಗಿ ಮಾಡ್ತಿದ್ವಿ. ಮ್ಯಾನ್ಯುವಲಿ? ಹೌದು. ಅಂದ್ರೆ ಮೊದಲು ಟ್ರೆಡಿಷನಲ್ ವೇ ಅಲ್ಲಿ. ಹೌದು, ಟ್ರೆಡಿಷನಲ್, ಹೊರಗೆ ಒಣಗಿಸಿ. ಹೌದು, ಬೇಯಿಸಿ ಮತ್ತೆ ಹೊರಗಡೆ ಅಂಗಳಕ್ಕೆ ಹಾಕಿ ಡ್ರೈ ಮಾಡಿ ಮತ್ತೆ ಅಕ್ಕಿ ಮಾಡಿ ಕೊಡ್ತಿದ್ವಿ. ಈಗ ಎಲ್ಲ ಅಂದ್ರೆ ವೆದರ್ ಇದು ಪ್ರಾಬ್ಲಮ್ ಬರ್ತದೆ, ಲೇಬರ್ ಪ್ರಾಬ್ಲಮ್ ಬರ್ತದೆ, ಅದೆಲ್ಲ ಸಮಸ್ಯೆ ಇದ್ದುಕೊಂಡು ಮತ್ತೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ ಒಂದು ಅಡ್ವಾನ್ಸ್ ಮಾಡಿದ್ವಿ. ಓಕೆ. ನೀವು ಈಗ ಯಾವಾಗ ಅಪ್ಗ್ರೇಡ್ ಆದದ್ದು? ಅಡ್ವಾನ್ಸ್ ಯಾವಾಗ ಮಾಡಿದ್ದು? ಇದು ಅಡ್ವಾನ್ಸ್ ಮಾಡಿ ಸಾಧಾರಣ ಒಂದು 2 ವರ್ಷ ತನಕ ಆಯ್ತು. 2 ವರ್ಷ? ಹೌದು. ಸೊ ಅಡ್ವಾನ್ಸ್ ಮಾಡ್ಲಿಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತದೆ? ಅಡ್ವಾನ್ಸ್ ಮಾಡೋದಾದ್ರೆ ನಮ್ಮ ಹತ್ರ ಮಿಷಿನರೀಸ್ ಎಲ್ಲ ಬೇರೆ ಕೊರಿಯನ್ ಇದೆ, ಜಪಾನ್ ಇದೆ. ಓಕೆ. ಹೌದು, ಬೇರೆ ಕಂಪನಿದ್ದು ಬೇರೆ ಮಿಷಿನರೀಸ್ ಉಂಟು. ನಾವು ಫಿನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಇದ್ದೇವೆ ಅದರ ಮೇಲೆ ಡಿಪೆಂಡ್ ಮಾಡಿ ಮಿಷಿನರೀಸ್ ನೋಡ್ಬೋದು. ಓಕೆ, ಗೊತ್ತಾಯ್ತು. ಕರೆಕ್ಟ್. ಹೌದು, ನಮಗೆ ಹೊಸದೇ ಪ್ಲಾಂಟ್ ಸೆಕೆಂಡ್ ಹ್ಯಾಂಡ್ ಮಿಷಿನರೀಸ್ ಸಿಗ್ತದೆ. ಸೆಕೆಂಡ್ ಹ್ಯಾಂಡ್ ಯಾವಾಗೆಲ್ಲ ಅಪ್ಡೇಟ್ ಆಗ್ತದೆ? ಹೌದು, ಹೇಳಲಿಕ್ಕೆ ಆಗುದಿಲ್ಲ. ನಾವು ವಸ್ತು ಮಾಡುವಾಗ ವಸ್ತು ಸ್ವಲ್ಪ ಒಂದು ಬಂಡವಾಳ ಹಾಕಿಕೊಂಡು, ಹೌದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮತ್ತೆ ಮೇಂಟೆನೆನ್ಸ್ ಮಾಡ್ತಾ ಹೋದ್ರೆ ಆಯ್ತು. ಹೌದು, ಹಾಗೆ ಎಲ್ಲ ಪ್ಲಾಂಟ್ ಈಗ ಮಿಲ್ಟೆಕ್ ಅವ್ರದ್ದು ಹೊಸ್ತೆ ಹಾಕಿದ್ದೇವೆ. ಹೊಸ್ತೆ. ಸೊ ಯಾವುದು ಒಳ್ಳೇದು? ಈಗ ಮಿಲ್ಟೆಕ್ ಹೇಳಿದ್ರೆ ಎಲ್ಲ ಅವರದೇ ಸಿಗ್ತದೆ. ಈಗ ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ ಎಂತ ಎಲ್ಲ ನೋಡ್ಬೇಕು ಅವರು? ವಸ್ತು ಮಾಡೋದಾದ್ರೆ ಅಂದ್ರೆ ಅದರಲ್ಲಿ ಗ್ರೇಡಿಂಗ್ ಮತ್ತೆ ಕ್ವಾಲಿಟಿ ಇಡುವಂಥದ್ದು ಅದು ತುಂಬಾ ಟಫ್ ಉಂಟು. ಓಕೆ. ನನ್ನ ತಂದೆ ಅವ್ರದ್ದು ಮೊದಲಿಂದ ಇತ್ತು, ಅದನ್ನ ನೋಡಿ ರೂಢಿ ಆಗಿ ಹೋಗಿದೆ. ಅದು ಕಲ್ತು ಮತ್ತೆ ನಾನು ಈ ಫೀಲ್ಡಿಗೆ ಬಂದಿದ್ದೇನೆ. ಕರೆಕ್ಟ್. ಹಾಗಾಗಿ ನಮಗೆ ವಸ್ತು ಪ್ಲಾಂಟಿಗೆ ಬರುವಾಗ ಒಮ್ಮೆ ಮಿಷನರೀಸ್ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಹೆದರಿಕೆ ಅಂತ ಇತ್ತು. ಮತ್ತೆ ಪ್ರೊಸೆಸ್ ಅಂದ್ರೆ ಹೇಗೆ ಮಾಡಬೇಕು, ಹೇಗೆ ಇಡಬೇಕು, ಅದು ನಮ್ಮ ಹತ್ರ ಮೊದಲಿಂದ ಕಲ್ತದ್ದು ಒಂದು ವಿದ್ಯೆ ಇತ್ತು. ಅದು ಮಾಡ್ತಾ ಹೋದ್ವಿ. ಮತ್ತೆ ಪರ್ ಡೇ ಬೈ ಡೇ ಏನಾದ್ರೂ ಒಂದು ಪ್ರಾಬ್ಲಮ್ ಆದ್ರೆ ಅದರಿಂದ ನಾವು ಕಲಿತೇವೆ. ಅದರಿಂದ ಕಲ್ತು ಈಗ ಸೆಟ್ ಆಗಿ ಹೋಗಿದ್ದೇವೆ 2 ಇಯರ್ಸ್ಗೆ. ಹೌದು. ಸೊ ಯಾರಾದ್ರೆ ಇದು ಇಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ?
ಮಾಡ್ಲಿಕ್ಕೆ ಆಗ್ತದೆ, ಅದೇ ಚಾಲೆಂಜಸ್ ತುಂಬಾ ಉಂಟು. ತುಂಬಾ ಉಂಟು. ಒಂದು ಎರಡು ಚಾಲೆಂಜಸ್ ಹೇಳ್ಬೋದು ಎಂತ ಅಂತ ಅಂದ್ರೆ ಈಗ ಚಾಲೆಂಜಸ್ ಏನಂದ್ರೆ, ಒಂದು ಭತ್ತ ನಿಮ್ಗೆ ಒಳ್ಳೆ ಭತ್ತ ಸಿಗುದು ತುಂಬಾ ಕಷ್ಟ ಉಂಟು. ಬಿಕಾಸ್ ಆಫ್ ವೆದರ್. ಅಂದ್ರೆ ಏನಂದ್ರೆ ಕಟಾವು ಆದ ತಕ್ಷಣ ಮೊದಲು ಏನಂದ್ರೆ ಕಟಾವು ಕೈಯಲ್ಲಿ ಮಾಡ್ತಿದ್ರು, ಲೇಬರ್ಸ್ ಇತ್ತು. ಈಗ ಹಾಗಲ್ಲ, ಈಗ ಮಿಷನರೀಸ್. ರೈತರ ಫಾರ್ಮರ್ಸಿಗೆ ಸಹ ನಾವು ದೂರ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಸಹ ಕಷ್ಟ ಉಂಟು. ಕಟಾವು ಆದ ತಕ್ಷಣ ಅವರಿಗೆ ಒಣಗಿಸ್ಲಿಕ್ಕೆ ಅಂಗಳಿದ್ರಲ್ಲಿ ಅದೆಲ್ಲ ಸಮಸ್ಯೆ ಇರ್ತದೆ, ಮಾಯಿಶ್ಚರ್ ಭತ್ತ ಇರ್ತದೆ, ಅವರು ತಂದು ಇಲ್ಲಿ ಹಾಕ್ತಾರೆ. ಅದು ನಾವು ಜಾಸ್ತಿ ಅಂದ್ರೆ ಒಂದು ವಾರದೊಳಗೆ ಅದು ನಾವು ಅಕ್ಕಿ ಮಾಡಿ ತೆಗಿಬೇಕು. ಹಾಗೆ ಇಟ್ರೆ ಅದು ಭತ್ತ ಮತ್ತೆ ಹಾಳಾಗಿ ಹೋಗ್ತದೆ, ಯಾವುದಕ್ಕೆ ಸಹ ಯೂಸ್ ಇಲ್ಲ ಅದು. ಹಾಗೆ ಅದೊಂದು ಪ್ರಾಬ್ಲಮ್ ಇರ್ತದೆ. ಒಳ್ಳೆ ಭತ್ತ ಸಿಗಬೇಕು. ಮತ್ತೆ ಇನ್ನೊಂದಂದ್ರೆ ಮಾರ್ಕೆಟಿಂಗ್. ಹೌದು, ಮಾರ್ಕೆಟಿಂಗ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಯಾವ್ದ್ರಲ್ಲಿ ಸಹ ನೋಡಿದ್ರೆ ಅದೊಂದು ಪ್ರಾಬ್ಲಮ್ ಇರ್ತದೆ, ಕಾಂಪಿಟೇಷನ್ ಇರ್ತದೆ. ಕಾಂಪಿಟೇಷನ್ ಇದ್ದ ಹಾಗೇನೆ ನಮ್ಮ ಕ್ವಾಲಿಟಿಯನ್ನು ನಾವು ಮಾರ್ಕೆಟಿಂಗ್ ಕೆಲವರು ಸೋಷಿಯಲ್ ಮೀಡಿಯಲ್ಲಿ ಮಾಡ್ತಾರೆ. ಆದ್ರೆ ಮೊದಲಿನ ಕಾಲದವರು ವರ್ಡ್ ಆಫ್ ಮೌತ್ ಅಲ್ಲಿ ತುಂಬಾ ನಂಬಿಕೆ ಇಡ್ತಾ ಇದ್ರು. ಸೊ ಒಬ್ಬರಿಗೆ ಒಳ್ಳೆ ಆದ್ರೆ ಅವ್ರು ಬೇರೆಯವರಿಗೆ 10 ಜನ ಹೇಳ್ತಿದ್ರು. ಸೊ ಇದು ಬಿಸ್ನೆಸ್ ವರ್ಡ್ ಆಫ್ ಮೌತ್ ಅಲ್ಲಿ ಒಳ್ಳೆ ಬೆಳೆದದ ಇಲ್ಲ ಸೋಷಿಯಲ್ ಮೀಡಿಯಾದಿಂದ? ಸೋಷಿಯಲ್ ಮೀಡಿಯಾದಿಂದ ಅಂತಲ್ಲ, ಆದ್ರೆ ಸಹ ಆಕ್ಚುಲ್ ಆಗಿ 30 years ಇಂದ ರನ್ನಿಂಗ್ ಆದ ಮಿಲ್ ನಮ್ದು. ಬೈ ನಮ್ಮ ಕಸ್ಟಮರ್ಸ್, ನಾವು ಅವರಿಗೆ ಒಳ್ಳೆ ಸರ್ವಿಸ್ ಕೊಡ್ತಿದ್ದೇವೆ. ಫಿಕ್ಸ್ಡ್ ಕಸ್ಟಮರ್ಸ್ ಅಂತ ಇದ್ದಾರೆ. ಫಿಕ್ಸ್ ಕಸ್ಟಮರ್ ಅಂತ ಇದ್ದಾರೆ. ಇವನ್ ಇವರದು ಸಹ ಇವರು ಸಹ ನಮ್ಗೆ ಫಿಕ್ಸ್ಡ್ ಕಸ್ಟಮರ್, ಇವರ ತಾಯಿಯವರು. ಹಾಗೆ ಹೀಗೆ ತುಂಬಾ ಮಂದಿ ಇದ್ದಾರೆ. ಹೌದು. ಆಕ್ಚುಲಿ ಏನಂದ್ರೆ ನಮ್ಮ ಹತ್ರ ಏನಂದ್ರೆ ಲೋಕಲ್ ಊರಿದ್ದೇ ಭತ್ತದ್ದು ನಾವು ಅಕ್ಕಿ ಮಾಡಿ ಕೊಡ್ತೇವೆ. ಲೋಕಲ್ ಭತ್ತವೇ ನಾವು ಪರ್ಚೇಸ್ ಮಾಡ್ತೇವೆ. ಸೊ ಒಂದು ಎಷ್ಟು ಕ್ವಿಂಟಲ್ ತಗೊಳ್ತೀರಿ ಜನರಿಂದ ಎಂತಾದ್ರೆ ಹಾಗೆ ಹೇಗೆ ಹೇಳ್ಬೋದಾ ಜನರಿಗೆ? ಅಂದ್ರೆ ನಾವು ಒಂದು ಈಗ ಒಮ್ಮೆ ಪ್ರೊಸೆಸ್ಸಿಗೆ ಸಾಧಾರಣ ಒಂದು 120 ಕ್ವಿಂಟಲ್ ಬೇಕಾಗ್ತದೆ ಒಮ್ಮೆ ಪ್ರೊಸೆಸ್ಸಿಗೆ. ಮೊದಲು 40 ಕ್ವಿಂಟಲ್ ಇತ್ತು, ಈಗ 120 ಕ್ವಿಂಟಲ್ ಅಡ್ವಾನ್ಸ್ ಆದ್ಮೇಲೆ. ಹೌದು. ಈಗ ಹೇಳುದಾದ್ರೆ ಅಕ್ಕಿ ವರ್ಷದಲ್ಲಿ ಒಂದೇ ಸರ್ತಿ ಮಾಡ್ಲಿಕ್ಕೆ ಆಗೋದು. ಸೊ 12 ತಿಂಗಳ ತನಕ ಇಡ್ಲಿಕ್ಕೆ ಅಷ್ಟು ಸಾಕ ಇಲ್ಲ ಜಾಸ್ತಿ ತಗೊಳ್ತೀರಿ? ಯಾವುದು? ಅಕ್ಕಿ. ಭತ್ತ. ಹೌದು. ಭತ್ತ ಅಂದ್ರೆ ನಾವು ಅಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು, ನಮ್ಗೆ ಪರ್ ಇಯರ್ಗೆ ಎಷ್ಟು ಬೇಕಂತ ಒಂದು ಐಡಿಯಾ ಇರ್ತದೆ. ಅದರ ಪ್ರಕಾರ ತಗೊಳ್ತೇವೆ. ಮತ್ತೆ ಏನಂದ್ರೆ ಸೀಸನಲ್ ಟೈಮ್ ಅಲ್ಲಿ ಈಗ ಕಟಾವಿಗೆ ಟೈಮ್, ಈಗ ನವೆಂಬರ್ ಡಿಸೆಂಬರ್ ಈಗ ಕಟಿಂಗ್ ಟೈಮ್. ಈ ಪೀಕ್ ಸೀಸನ್ ಅಲ್ಲಿ ಭತ್ತ ಬರ್ತಾ ಇರ್ತಾರೆ. ಮತ್ತೊಂದು ಏನಂದ್ರೆ ಫಾರ್ಮರ್ಸ್ ಭತ್ತವನ್ನು ಸ್ಟಾಕ್ ಮಾಡಿ ಇಡ್ತಾರೆ. ಅವರಿಗೆ ಯಾವಾಗ ರಿಕ್ವೈರ್ಮೆಂಟ್ ಉಂಟು ಆಗ ಆ ಟೈಮಲ್ಲಿ ತಕೊಂಡು ಬರ್ತಾರೆ. ಹೌದು, ಹೌದು, ಮಾಡಿಕೊಡುವಂಥದ್ದು. ಈಗ 1 ಕ್ವಿಂಟಲ್ಗೆ ಎಷ್ಟು ರೇಟ್ ಭತ್ತಕ್ಕೆ? ಈಗ ಸಾಧಾರಣ 2400ರಿಂದ 2800 ತನಕ ಅವರಿಗೆ ನೀವು ಕೊಡ್ತೀರಿ? ಹೌದು. ಡಿಪೆಂಡ್ಸ್ ಅಪಾನ್ ದ ಮಾಯಿಶ್ಚರ್ ಮತ್ತೆ ಭತ್ತದ ಕ್ವಾಲಿಟಿ ಹೇಗುಂಟು ಅದೆಲ್ಲ ನೀವು ನೋಡಿ. ಹೌದು. ಈಗ ನಾವು 1 ಕ್ವಿಂಟಲ್ ಪರ್ಚೇಸ್ ಮಾಡೋದಾದ್ರೆ ಎಷ್ಟು ಉಂಟು ಮಾರ್ಕೆಟ್ ಇಂದ? ಅಂದ್ರೆ ಇಲ್ಲಿ ಮಿಲ್ಲಿಂದ ಭತ್ತ ಅಲ್ಲ, ರೈಸ್ ನಾವು ಈಗ ಕಜೆ ಜಯ ಅಂತ 5400 ಕ್ವಿಂಟಲಿಗೆ. ಮತ್ತೆ ಇನ್ನೊಂದು MO4 ಅಂತ ಬರ್ತದೆ, ಅದು 4800 ಈಗ ಪ್ರೆಸೆಂಟ್ ರೇಟ್. ಈ ರೈಸ್ ಮಿಲ್ಲಿಗೆ ನಿಮ್ಗೆ ಕಾಂಪಿಟೇಟರ್ಸ್ ಇದ್ದಾರಾ ಎಟ್ ಪ್ರೆಸೆಂಟ್? ತುಂಬಾ ಇದ್ದಾರೆ. ಸೊ ಒಂದು ಅವರಿಗೆ ಫೇಸ್ ಮಾಡಿ ನೀವು ಮುಂದೆ ಬರಬೇಕಾದ್ರೆ ಎಂತೆಲ್ಲ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು ಬಿಸ್ನೆಸ್ ಅಲ್ಲಿ? ಸ್ಟ್ರಾಟಜಿ ಅಂದ್ರೆ ಸೊ ಒಂದು ಕ್ವಾಲಿಟಿ ನೋಡ್ತಾರೆ ಜನರು. ಹೌದು. ಮತ್ತೊಂದು ಡಿಪೆಂಡ್ಸ್ ಅಪಾನ್ ದೇರ್ ಟೇಸ್ಟ್. ಕರೆಕ್ಟ್. ರೈಸ್ ಯಾವಾಗ್ಲೂ ಸಹ ಹೌದು, ನಾವು ಚೀಲ ಎಷ್ಟು ಸಹ ಒಳ್ಳೇದು ಇರ್ಬೋದು ಹೊರಗಡೆ ಪ್ಯಾಕೇಜ್. ಹೌದು. ಮತ್ತೆ ಏನಂದ್ರೆ ನಮ್ದು ಕ್ವಾಲಿಟಿ ಅಂತ ಉಂಟು, ಮತ್ತೆ ಟೇಸ್ಟ್ ಅಂತ ಉಂಟು, ಅದಕ್ಕೆ ಯಾರು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದು ನಿಮ್ದು ಒಂದು ಪ್ರೈಮ್ ನೋಡ್ತೀರಿ, ಸೀಕ್ರೆಟ್. ಹಾಗೆ. ಸೊ ಗೌರ್ಮೆಂಟ್ ಇಂದ ಇದು ಹೊಸತ್ತು ಮಾಡುವವರಿಗೆ ಗೌರ್ಮೆಂಟ್ ಇಂದ ಸಬ್ಸಿಡಿ ಇಲ್ಲ ಅಡ್ವಾಂಟೇಜಸ್ ಉಂಟಾ? ಸಬ್ಸಿಡಿ ಸಿಗುತ್ತೆ, ಫುಡ್ ಅಂಡ್ ಅಗ್ರೋ ಬೇಸ್ಡ್ ಇಂದ ಆ ಸ್ಕೀಮ್ ಇಂದ ಸಿಗುತ್ತೆ. ಮತ್ತೆ MSME ಇಂದ ಆ ಸ್ಕೀಮ್ ಅಲ್ಲಿ ಸಿಗುತ್ತೆ. ಹಾಗೆ ಒಂದು ಅಪಾನ್ ಇನ್ವೆಸ್ಟ್ಮೆಂಟ್ ಮೇಲೆ ಸೆಗ್ರಿಗೇಟ್ ಮಾಡಿದ್ದಾರೆ, ಹಾಗೆಲ್ಲ ಉಂಟು. ಹಾಗೆ ಈಗ ಇದು ಯಾವುದು ಬೇಸ್ಡ್? ಇದು MSME ಸ್ಕೀಮ್ ಅಲ್ಲಿ ಬರ್ತದೆ. ಹೌದು. ಮತ್ತೆ ಹೊಸೊಬ್ರು ನೋಡೋದಾದ್ರೆ ಎಂತೆಲ್ಲ ನೋಡ್ಬೇಕು ಅವರು? ಬೇಸಿಕ್ ಆಗಿ ಇದು ರೈಸ್ ಮಿಲ್ ಬಂದು ನಮ್ಗೆ ಏನಂದ್ರೆ ರೆಸಿಡೆನ್ಷಿಯಲ್ ಏರಿಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಸಿಟಿಯಲ್ಲಿ ಆಗ್ತದೆ, ಆದ್ರೂ ಸಹ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದ್ರೆ ಒಂದು ಒಳ್ಳೇದು. ಮತ್ತೆ ಲ್ಯಾಂಡ್ ಕನ್ವರ್ಷನ್ ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿರ್ಬೇಕು.
ಲ್ಯಾಂಡ್ ಕನ್ವರ್ಸೇಷನ್ ಮಾಡಬೇಕಾಗ್ತದೆ, ಇಂಡಸ್ಟ್ರಿಯಲ್ ಕನ್ವರ್ಷನ್ ಮಾಡಬೇಕಾಗ್ತದೆ. ಓಕೆ. ಮತ್ತೆ ಅದಾದ್ಮೇಲೆ ನಾವು ಪ್ರೊಸೆಸ್ ಅಂದ್ರೆ ಪೊಲ್ಯೂಷನ್ ಬೋರ್ಡ್ ಇಂದ ಪರ್ಮಿಷನ್ ತಗೊಳ್ಬೇಕಾಗ್ತದೆ ಎಸ್ಟಾಬ್ಲಿಷ್ಮೆಂಟಿಗೆ. ಮತ್ತೆ ತಹಶೀಲ್ದಾರ್ ಅವರಿಂದ ಕನ್ವರ್ಷನ್ ಆಗ್ಲಿಕ್ಕುಂಟು, ಪಂಚಾಯತಿಗೆ ತಿರ್ಸ್ಲಿಕ್ಕುಂಟು, ಹಾಗೆಲ್ಲ ಒನ್ ಬೈ ಸ್ಟೆಪ್ ಆಗ್ಲಿಕ್ಕುಂಟು. ಸೊ ಆಗ ತುಂಬಾ ಈಸಿ ಇತ್ತು. ಹೌದು. ಈಗ ತುಂಬಾ ಚೊರೆ ಉಂಟು, ಪ್ರೊಸೆಸ್ ಜಾಸ್ತಿ ಉಂಟು. ಸೊ ಒಂದು ಲೋನ್ ತೆಗೆದು ಒಂದು ಇನ್ವೆಸ್ಟ್ಮೆಂಟ್ ಮಾಡಬಹುದು ಇವರು. ಹೌದು, ಆಗ್ತದೆ. ಆದ್ರೆ ಅದೇ ಕೆಲಸ ಮಾಡಬೇಕು, ತುಂಬಾ ಟಫ್ ಉಂಟು. ಸೊ ಈಗ ಇದು ನೀವು ಅಡ್ವಾನ್ಸ್ ಮಾಡಿದ್ದೀರಿ, ಅಡ್ವಾನ್ಸ್ ಮಾಡಿದ್ಮೇಲೆ ಲೇಬರ್ಸ್ ಅಷ್ಟೇ ಇದ್ದಾರೆ, ಮೊದಲಿನ ಅಷ್ಟೇ ಇದ್ದಾರೆ. ಆದ್ರೆ ಒಂದಿಲ್ಲಾದ್ರೆ ಇನ್ನೊಂದು ಕೆಲಸ ಏನಾದ್ರು ಇರ್ತದೆ. ಲೇಬರ್ ನಾವು ಕಮ್ಮಿ ಮಾಡ್ಲಿಕ್ಕೆ ಅಂತ ಆಗುದಿಲ್ಲ. ಆದ್ರೆ ಇನ್ನೊಂದು ಏನಂದ್ರೆ ಲೇಬರ್ಸ್ ಅವರಿಗೆ ಬರ್ಡನ್ ಅಂತ ಇಲ್ಲ. ಅಂದ್ರೆ ಮೊದಲು ಏನಂದ್ರೆ ಅಂಗಳದಲ್ಲಿ ಹಾಕುವಾಗ ಮಳೆ ಬರುವಾಗ ಒಟ್ಟು ಮಾಡ್ಬೇಕಿತ್ತು, ರಾತ್ರಿ ಬೆಳಿಗ್ಗೆ ಯಾವಾಗಂತಿಲ್ಲ, ಒಟ್ಟಿಗೆ ಮಾಡ್ಬೇಕಿತ್ತು, ಒಳಗಾಗ್ಬೇಕಿತ್ತು, ಆ ಬಿಸಿಲಿಗೆ ಕೆಲಸ ಮಾಡ್ಬೇಕಿತ್ತು. ಹಾಗೆ ಈಗ ಹಾಗಂತಲ್ಲ, ಭತ್ತ ಬಂದದ್ದು ಅನ್ಲೋಡ್ ಮಾಡಿದ್ರಾಯ್ತು, ಅಕ್ಕಿ ಒಂದು ಲೋಡ್ ಮಾಡಿದ್ರಾಯ್ತು, ಅದರ ಒಟ್ಟಿಗೆ ಮಧ್ಯದಲ್ಲಿ ಏನಾದ್ರೂ ಕೆಲಸ ಇರ್ತದೆ. ಕ್ಲೀನಿಂಗ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಮತ್ತೆ ಮೇಂಟೆನೆನ್ಸ್ ಕೆಲಸ ಇರ್ಬೋದು. ಹಾಗೆ ಒನ್ ಬೈ ಒನ್ ರೊಟೇಷನ್ ಕೆಲಸ ಆಗ್ತಾ ಇರ್ತದೆ. ಓಕೆ. ಈಗ ಭತ್ತ ಒಂದು ನೀವು ಹೇಳಿದ್ರಿ 100 ಕ್ವಿಂಟಲ್ ಒಂದು ಅಷ್ಟು ಫುಲ್ ಪ್ಯಾಕಿಂಗ್ ಆಗಿ ಫೈನಲ್ ಪ್ಯಾಕೇಜ್ ಎಷ್ಟು ಹೊತ್ತು ಆಗ್ತದೆ? ಸಾಧಾರಣ ಇವತ್ತೊಂದು ನಾವು ಬಾಯ್ಲಿಂಗಿಗೆ ಹಾಕಿದ್ರೆ ಅದು ಬಾಯ್ಲಿಂಗ್ ಟ್ಯಾಂಕಿಗೆ ಹೋಗಿ ಅದು ಬಿಸಿನೀರಲ್ಲಿ ಇಷ್ಟೇ ಅವರ್ಸ್ ಅಂತ ಇಡ್ಲಿಕ್ಕುಂಟು. ಅದಾದ್ಮೇಲೆ ನೀರು ಡ್ರೈನ್ ಮಾಡಿ ಆದ್ಮೇಲೆ ಅದಕ್ಕೆ ಸ್ಟೀಮ್ ಕೊಟ್ಟು ಬಾಯ್ಲ್ ಮಾಡ್ಲಿಕ್ಕುಂಟು. ಅದಾದ್ಮೇಲೆ ನಾಳೆ ಬೆಳಿಗ್ಗೆ ಅದು ಡ್ರೈಯಿಂಗಿಗೆ ಹಾಕಿದ್ರೆ ನಾಳೆ ಸಂಜೆ ಅದು ಡ್ರೈ ಆಗ್ತದೆ. ಹೌದು. ನಾಡಿದ್ದು ನಾವು ಅಕ್ಕಿ ಮಾಡ್ಲಿಕ್ಕೆ ಪ್ರೊಸೆಸ್ ಮಾಡ್ಬೋದು. ಅರೌಂಡ್ ಒಂದು 2 days ಇದು ಕೆಲಸ ಉಂಟು. ಹೌದು. 100 ಕ್ವಿಂಟಲ್ ರೆಡಿ ಆಗ್ತದೆ ಫುಲ್ ವಿತ್ ಪ್ಯಾಕಿಂಗ್. ಹೌದು. ಹೀಗೇನೆ ಇವತ್ತು ಬೆಳಿಗ್ಗೆ ಹಾಕಿದ್ರೆ ನಾಳೆ ಅಲ್ಲ, ನಾಡಿದ್ದು 3ನೇ ದಿವಸಕ್ಕೆ ಸಾಧಾರಣ ಸಂಜೆ ಆಗುವಾಗ ಪ್ಯಾಕಿಂಗ್ ಆಗ್ತದೆ. ಹೌದು. ಸೊ ಪ್ಯಾಕಿಂಗ್ ಅಲ್ಲಿ ನಿಮ್ದು ಡಿಫರೆಂಟ್ ವೆರೈಟಿ ಉಂಟಾ? ಆದ್ರೆ 5 kg 10 kg ಹಾಗೆ? ಹೌದು, 5 kgs ಬ್ಯಾಗ್ ಉಂಟು, 10 kgs ಉಂಟು, 26, 30 ಮತ್ತೆ 50. ಸೊ ಇದು ಪ್ಲಾಂಟ್ 24 hours ರನ್ನಿಂಗ್ ಇರ್ತದ, ಹೋಲ್ ಡೇ ರನ್ನಿಂಗ್ ಇರ್ತದ? ಹೋಲ್ ಡೇ ರನ್ನಿಂಗ್ ಇಲ್ಲ, ಬೆಳಿಗ್ಗೆ ಮಾರ್ನಿಂಗ್ 9 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಓಕೆ, 9 ಗಂಟೆಗೆ ಸಂಜೆ 5:30 ತನಕ. ಓಕೆ. ಹೌದು. ಸೊ ಈಗ ಅಡ್ವಾನ್ಸ್ ಮಾಡಿದ್ಮೇಲೆ ಎಂತ ಪ್ರಾಬ್ಲಮ್ ಬರ್ತದ? ಪ್ರಾಬ್ಲಮ್ ಇಲ್ಲ. ಸರ್ವಿಸ್ ಮಾಡ್ಲಿಕ್ಕೆ ಆಗಿರ್ತದೆ. ಸರ್ವಿಸ್ ಅಂದ್ರೆ ಮೇಂಟೆನೆನ್ಸ್, ಮಿಷನರಿ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಓಕೆ. ಹೌದು. ಆದ್ರೆ ಏನಂದ್ರೆ ಮೊದಲಿದ್ದು ಜನರಿಗೆ ಏನಂದ್ರೆ ಓಲ್ಡ್ ಟ್ರೆಡಿಷನಲ್ ಇಂದ ನ್ಯೂ ಟ್ರೆಡಿಷನಲ್ ಬರುವಾಗ ಜನರಿಗೆ ಸ್ವಲ್ಪ ಅಂದ್ರೆ ಏನಾಗ್ತದೆ ಟೇಸ್ಟ್ ಅಲ್ಲಿ ಮತ್ತೊಂದು ಸ್ವಲ್ಪ ಅವ್ರದ್ದು ಮೈಂಡ್ ಸೆಟ್ ಒಂದು ಇರ್ತದೆ. ಮೊದಲು ಅಂಗಳದಲ್ಲೇ ಹಾಕ್ತಿದ್ರು, ಈಗ ಅಂಗಳದಲ್ಲಿ ಇಲ್ಲ, ಡ್ರೈಯರ್ ಅಲ್ಲಿ ಮಾಡ್ತಾರೆ. ಉಲೈ ನುಂಗುಂಡಿಗೆ ಅಂತ ಹೇಳ್ತಾರೆ, ಕರೆಂಟೆಡ್ ನುಂಗುಂಡಿಗೆ ಅಂತ. ಅದೊಂದು ಆಕ್ಚುಲಿ ಏನಂದ್ರೆ ಏನು ಡಿಫ್ರೆನ್ಸ್ ಇರುವುದಿಲ್ಲ. ಇನ್ನು ನಾವು ಅಪ್ಗ್ರೇಡ್ ಆಗ್ಲೇಬೇಕಾಗ್ತದೆ. ವಿಷಯ ಏನಂದ್ರೆ ಮೊದ್ಲೆಲ್ಲ ಕಟ್ಟಿಗೆ ಇಟ್ಟೆಲ್ಲ ಬೆಂಕಿ ಮಾಡ್ತಿದ್ರು. ಹೌದು. ಸ್ಟವ್ ಬಂತು, ಈಗ ಗ್ಯಾಸ್ ಅಲ್ಲಿ ಈಗ ಚೈನಾ ಪಾಟ್ ಬಂದಿದೆ, ಮತ್ತೆ ಎಲೆಕ್ಟ್ರಿಕ್ ಅದು. ಹೌದು. ಹಾಗೆ ಅಂತ ಹೇಳುವಾಗ ಆ ಅಕ್ಕಿ ಸಹ ಸ್ವಲ್ಪ ಬೇಗ ಬೇಯಬೇಕಾಗ್ತದೆ. ಹಾಗೆ ನಾವು ಅಂಗಳದಷ್ಟು ಡ್ರೈ ಮಾಡಿದಷ್ಟು ಇದು ಇಟ್ರೆ ಅದು ತುಂಬಾ ದಿನ, ಅದು ಸಾಧಾರಣ ಒಂದು 3-4 ಗಂಟೆ ಇದು ಒಲೆಯಲ್ಲಿ ಬೆಂಕಿ ಮಾಡಿದ್ದು ಸಹ ಅನ್ನ ಆಗುದಿಲ್ಲ. ಇದರಲ್ಲಿ 1 ಗಂಟೆ ಒಳಗೆ ಅನ್ನ ಆಗಿ ಆಗ್ತದೆ. ಹಾಗೆ ಹೇಳುವಾಗ ಅದು ಸಹ ನಾವು ನೋಡ್ಬೇಕಾಗ್ತದೆ. ಸೊ ನಿಮ್ಮ ಮಾತಲ್ಲಿ ನಂಗೆ ಒಂದು ಡೌಟ್ ಬಂತು, ಕೆಲವರಿಗೆ ಇನ್ಸ್ಟೆಂಟ್ ಫುಡ್ ಇಲ್ಲ ಆಫೀಸ್ ಕೆಲಸವರಿಗೆ ಹೋಗುವವರಿಗೆ ಬೇಗ ಅಕ್ಕಿ ಬೇಯಬೇಕು ಅಂತ ಆಗ್ತದೆ. ಸೊ ಆತರ ಉಂಟಾ? ಎಂತ ಒಳ್ಳೇದ? ನಮ್ದಂದ್ರೆ ಏನಂದ್ರೆ ಮೊದಲಿಂದ ಇದ್ದದ್ದು ಒಂದೇ ಟೈಪ್. ಅಂದ್ರೆ ನಾವು ಇವತ್ತು ಮಾಡಿದ್ದು ಅನ್ನ, ಈಗ ಮಾಡಿದ ಅನ್ನ ಮಧ್ಯಾಹ್ನಕ್ಕೆ ಸಂಜೆ ಹೊತ್ತಿಗೆ ಹಾಳಾಗಬಾರ್ದು. ಓಕೆ. ಇಲ್ಲಾದ್ರೆ ನಾಳೆ ಬೆಳಿಗ್ಗೆಗೆ ಅದು ಹಾಳಾಗಬಾರ್ದು. ಆ ಟೈಪಲ್ಲಿ ನಾವು ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಹೋಗ್ತಿದ್ದೇವೆ. ಓಕೆ. ಸೊ ಇಲ್ಲಿ ಈ ಮಿಲ್ಲಲ್ಲಿ ಏನು ಕೆಮಿಕಲ್ ಯೂಸ್ ಮಾಡೋದಿಲ್ಲಲ್ಲ? ಇಲ್ಲ, ಎಲ್ಲ ನ್ಯಾಚುರಲ್. ಎಲ್ಲ ನ್ಯಾಚುರಲ್. ಹೌದು. ಕೆಮಿಕಲ್ ಯೂಸ್ ಮಾಡುವಂತದ್ದು ವಿಷಯ ಇಲ್ಲ ಇದರಲ್ಲಿ. ಓಕೆ. ಹೌದು. ಸರಿ. ಸೊ ಈಗ ಮಿಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಹೊಸೊಬ್ರು ಅವರ GST ರಿಜಿಸ್ಟ್ರೇಷನ್ ಅಂತ ಎಲ್ಲ ಪ್ರೊಸೀಜರ್ ಉಂಟಾ? ಹೌದು, ಅದು ಎಲ್ಲ ಇಂಡಸ್ಟ್ರಿ ಅದೇ ಹೇಳಿದಲ್ವಾ, ಒಂದು ಲ್ಯಾಂಡ್ ಕನ್ವರ್ಷನ್ ಆಗಬೇಕು, ಮತ್ತೆ ಅದೇ ಪೊಲ್ಯೂಷನ್ ಕಂಟ್ರೋಲಿಗೆ ಅದು ತಿಳಿಸಬೇಕು, ಮತ್ತೆ GST ಇದು ಆಗಬೇಕು, ಅದೆಲ್ಲ ಗವರ್ಮೆಂಟ್ ರೂಲ್ಸ್ ಎಲ್ಲ ಮಾಡಬೇಕಾಗ್ತದೆ. ಸೊ ಅದೆಲ್ಲ ಆನ್ಲೈನ್ ಪೋರ್ಟಲ್ ಅಲ್ಲಿ ಸಹ ಸಿಗ್ತದೆ? ಆನ್ಲೈನ್ ಸಹ ಇರ್ತದೆ. ಇವನ್ ಅದೇ ಕೆಲಸ ಕೊಡುವವರು ಸಹ ಜನರು ನಮ್ಮ ಲೋಕಲ್ ಅಲ್ಲಿ ಇದ್ದಾರೆ. ಸೊ ಫ್ರೆಂಡ್ಸ್, ನಿಮಗೆ ರೈಸ್ ಮಿಲ್ ಸ್ಟಾರ್ಟ್ ಮಾಡೋದಾದ್ರೆ ಒಂದು ಬಿಸ್ನೆಸ್ ಐಡಿಯಾ ಸಿಕ್ಕಿತಂತ ಎನಿಸ್ತೇನೆ. ಸೊ ಎಂತೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್, ಎಷ್ಟು ಇನ್ವೆಸ್ಟ್ಮೆಂಟ್ ಅಂತ ಸೊ ಫುಲ್ ಕರೆಕ್ಟ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ, ಫೈನಾನ್ಸ್ ಮೇಲೆ ಜಾಸ್ತಿ ಸಹ ಆಗ್ಬೋದು, ಕಮ್ಮಿ ಸಹ ಆಗ್ಬೋದು, ಚಿಕ್ಕದಿಂದ ದೊಡ್ಡದು ಆಗ್ಬೋದು. ಸೊ ಇದು ನಮ್ಮ ಊರಲ್ಲಿ. ಸೊ ಮತ್ತೆ ಮೆಲ್ಡ್ರಾ ಡಿಸಿಲ್ ಅವರಿಗೆ ಥ್ಯಾಂಕ್ಸ್ ಇನ್ಫಾರ್ಮೇಶನ್ ಕೊಟ್ಟಕ್ಕೆ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಆಗಿ. ಸೊ ನಾವು ಸಹ ಇಲ್ಲಿಂದಲೇ ರೈಸ್ ತಗೊಳ್ಳೋದು, ಸಿಲ್ವರ್ ರೈಸ್ ಮಿಲ್ಲಿಂದಲೇ. ಸೊ ಒಳ್ಳೇದಿರ್ತದೆ. ಸೊ ರೈಸ್ ಎಲ್ಲರಿಗೆ ಇಂಪಾರ್ಟೆಂಟ್, ಬೇಸಿಕ್ ರಿಕ್ವೈರ್ಮೆಂಟ್. ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಇಷ್ಟು ತನಕ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೇನೆ. ಬಾಯ್ ಬಾಯ್.